ನಮಸ್ಕಾರ. ಇ ಟಿ ವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. 161ನೇ ತರಗತಿಯಲ್ಲಿ ಇದ್ದೀವಿ. ಮಂಡಿಯ ಕೀಲಿನ ವೈಶಿಷ್ಟ್ಯತೆಗಳು ಅನೇಕ. ತಮ್ಮ ನೆನಪಿಗಾಗಿ ತಾವು ಈ ಚಿತ್ರಣದಲ್ಲಿ ಗಮನಿಸಬೇಕು. 4 ಪ್ರಮುಖ ಅಸ್ಥಿಪಟ್ಟಿಗಳು ಇಲ್ಲಿ ಮುಖ್ಯ ಆಗುತ್ತೆ. ಮೊದಲನೇದು ಇದು ಆಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್, ಮುಂದುಗಡೆಯಿಂದ ಹಿಂದಕ್ಕೆ ಹೋಗ್ತಕ್ಕಂಥದ್ದು, ಮತ್ತು ಪೋಸ್ಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್. ಇದೆರಡೂ ದೆ ಗೋ ಲೈಕ್ ದೆ ಕ್ರಾಸ್ ಈಚ್ ಅದರ್, ಅದಕ್ಕೆ ಕ್ರೂಷಿಯೇಟ್ ಲಿಗಮೆಂಟ್. ಜೊತೆಗೆ ಪಾರ್ಶ್ವದಲ್ಲಿರ್ತಕ್ಕಂಥದ್ದು ಹೊರ ಪಾರ್ಶ್ವದಲ್ಲಿ ಲ್ಯಾಟ್ರಲ್ ಕೊಲ್ಯಾಟ್ರಲ್ ಲಿಗಮೆಂಟ್, ಮತ್ತು ಒಳ ಪಾರ್ಶ್ವದಲ್ಲಿ ಮೀಡಿಯಲ್ ಕೊಲ್ಯಾಟ್ರಲ್ ಲಿಗಮೆಂಟ್. ಇದು 4 ಲಿಗಮೆಂಟ್ಗಳು ಮತ್ತು 2 ಪ್ರಮುಖ ಮೂಳೆಗಳು, ತೊಡೆಯ ಮೂಳೆ, ಕಣಕಾಲೆಲುಬು, ಇವುಗಳ ನಡುವೆ ಇರತಕ್ಕಂಥ ಈ ಮಿನಿಸ್ಕೈ ಅರ್ಧಚಂದ್ರಿಕೆಗಳು. ಯಾಕೆಂದರೆ ಅದರ ಆಕಾರ ಅರ್ಧಚಂದ್ರಾಕೃತಿಯಲ್ಲಿರುತ್ತೆ. ಅದರಲ್ಲಿ ಈ ಲ್ಯಾಟ್ರಲ್ ಮಿನಿಸ್ಕಸ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗುಂಡನೆಯದಾಗಿರುತ್ತೆ. ಇದು ಮೀಡಿಯಲ್ ಮಿನಿಸ್ಕಸ್ ಹೆಚ್ಚಿನ ರೀತಿಯಲ್ಲಿ ಅರ್ಧಚಂದ್ರಿಕೆಯನ್ನು ಹೋಲುತ್ತೆ. ಇದರ ಜೊತೆಗೆ ಅನೇಕ ಈ ಸ್ನಾಯು ವ್ಯವಸ್ಥೆ ಇದೆ. ಈ ಒಂದು ಅಸ್ಥಿಪಟ್ಟಿಗಳು ಮತ್ತು ಈ ಅರ್ಧಚಂದ್ರಾಕೃತಿಯಲ್ಲಿರ್ತಕ್ಕಂಥ ಈ ಮಿನಿಸ್ಕಸ್ ಇವೆಲ್ಲವೂ ಮಂಡಿಯ ಆರೋಗ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ಏನಾದರೂ ಸ್ವಲ್ಪ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಸ್ವಲ್ಪ ತೊಂದರೆ ಆದ್ರೂ ಅದು ಮಂಡಿಯ ಕೀಲಿನ ನೋವಿಗೆ ಕಾರಣವಾಗುತ್ತೆ, ಸ್ಥಿರತೆಗೆ ತೊಂದರೆಯನ್ನು ಕೊಡುತ್ತೆ, ನಮ್ಮ ನಡಿಗೆ ನಿಲುವಿನಲ್ಲಿರ್ತಕ್ಕಂಥ ಆತ್ಮವಿಶ್ವಾಸವನ್ನೇ ಸಹ ಅಲುಗಾಡಿಸ್ಬಿಡುತ್ತೆ. ಹಾಗಾಗಿ ಎಚ್ಚರಿಕೆ ಅಗತ್ಯ. ಇಂದು ಸಹ ಮಂಡಿಯ ಕೀಲಿನ ಚಾಚುವಿಕೆಯಲ್ಲಿ ಉಪಯುಕ್ತವಾದಂತಹ ಕೆಲವು ಚಲನೆಗಳನ್ನು ಗಮನಿಸೋಣ. ವಿಶೇಷವಾಗಿ ನಾವು ಬೆಲ್ಟನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಈ ಚಾಚುವಿಕೆಯ ಚಲನೆಗಳು ಆರೋಗ್ಯವಂತರು ಮಾಡಬಹುದಕ್ಕಂಥದ್ದು ಅಂತ ಹೇಳಿದ್ರೆ, ಈಗಾಗಲೇ ಮಂಡಿಯ ಕೀಲಿನ ತೊಂದರೆ ಇರ್ತಕ್ಕಂಥವ್ರು ಈ ಒಂದು ಚಲನೆಗಳನ್ನು ಪ್ರಯತ್ನಿಸಬೇಡಿ. ವಿ ಆರ್ ಟ್ರೈಂಗ್ ಟು ಪ್ರಾಕ್ಟೀಸ್ ಬೆಟರ್ ಎಕ್ಸ್ಟೆನ್ಷನ್ ಮೂಮೆಂಟ್ ಫಾರ್ ದಿ ನೀ ಯೂಸಿಂಗ್ ದಿ ಬೆಲ್ಟ್. ಅದರಲ್ಲಿ ಮೊದಲನೇದು ಗಮನಿಸಿದ್ದೀರಾ, ಪಾದವನ್ನು ಮುಂಬದಿಯಲ್ಲಿ ಒತ್ತಬೇಕು. ಟು ಕೀಪ್ ದಿ ಬೆಲ್ಟ್ ಟು ದಿ ಸೋಲ್ ಆಫ್ ದಿ ಫುಟ್, ಸ್ಟ್ರೆಚ್, ಕಾಲು ನೇರ ಮಾಡಿ. ನಂತರ ನಿಧಾನವಾಗಿ ಎಡಗಾಲನ್ನು ಸಹ ನೇರ ಮಾಡಬೇಕು. ಪುಲ್ ದಿ ನೀ ಕ್ಯಾಪ್, ಸ್ಟ್ರೆಚ್ ದಿ ಹೀಲ್. ಎರಡೂ ಕಾಲು ನೇರ ಆಗಬೇಕು. ಮತ್ತು ಇದು ಪಾದ ಈಗ ಬಿಟ್ಬಿಡ್ಬಾರ್ದು. ಟು ಸ್ಟ್ರೆಚ್. ಸೊ ಬೋತ್ ಲೆಗ್ಸ್ ಶುಡ್ ಬಿ ಸ್ಟ್ರೈಟ್ನ್ ಇನ್ ಕಾಂಪಿಟೇಷನ್ ವಿತ್ ಈಚ್ ಅದರ್. ಎರಡೂ ಕಾಲುಗಳನ್ನು ಪರಸ್ಪರ ಸ್ಪರ್ಧಿಗಳೆಂಬಂತೆ ಚಾಚುವಿಕೆಗೆ ಒಳಪಡಿಸಬೇಕು. 15 to 20 ಸೆಕೆಂಡ್ಸ್. ನಿಧಾನವಾಗಿ ಎಡಗಾಲನ್ನು ಮಡಚಿ, ಆಮೇಲೆ ಬಲಗಾಲನ್ನು ಸಹ ಕೆಳಕ್ಕೆ ತೆಗೆದುಕೊಳ್ಳಿ. ಮತ್ತೊಮ್ಮೆ ಎಡಪಾದದ ಮುಂಭಾಗ ಬೆಲ್ಟ್ಗೆ ಹಾಕ್ಕೋಬೇಕು, ಎಡಗಾಲನ್ನು ನೇರ ಮಾಡಬೇಕು. ಈಗೆಲ್ಲ ಪಕ್ಕಕ್ಕೆ ತೋವ. ಡೋಂಟ್ ಅಲೋ ದಿ ಪೆಲ್ವಿಕ್ ರಿಮ್ ಟು ಟಿಲ್ಟ್. ಕೀಪ್ ಇಟ್ ಇನ್ ಲೈನ್. ಕೈಗಳನ್ನು ಮೇಲಕ್ಕೆ ಚಾಚಿ ಕಾಲು ನೇರ ಮಾಡ್ತಾ ಇರಬೇಕು. ನಂತರ ನಿಧಾನವಾಗಿ ಬಲಗಾಲನ್ನು ಮುಂದಕ್ಕೆ ಚಾಚಬೇಕು. ಎರಡೂ ಕಾಲು ನೇರ ಮಾಡ್ತಾ ಇರಬೇಕು. ಅಲೈನ್ even the right leg properly. Pull the kneecap, tighten the thigh muscles, stretch the heel. ಕೈಗಳನ್ನು ಚಾಚಿ. ಇದು ಮಂಡಿಯ ಕೀಲು ಮತ್ತು ತೊಡೆಯ ಸ್ನಾಯುಗಳಿಗೆ ಇನ್ನೂ ಹೆಚ್ಚಿನ
ತೀಕ್ಷ್ಣತರವಾದಂಥ ಚಲನೆಯನ್ನು ಕೊಡುತ್ತೆ. ನಂತರ ನಿಧಾನವಾಗಿ ಬಲಗಾಲನ್ನು ಮಡಚಿ, ನಂತರ ಎಡಗಾಲನ್ನು ಸಹ ಮಡಚಿ, ಮತ್ತೊಮ್ಮೆ ಬಲಪಾದವನ್ನು ಇಲ್ಲಿಗೆ ಹಾಕ್ಕೋಬೇಕು, ಕಾಲು ನೇರ ಮಾಡಬೇಕು. ನಾವು ಇಷ್ಟೇ ಮಾಡಿದಾಗ ಇಲ್ಲಿ ಹೆಚ್ಚಿನ ಚಲನೆ ಇರುತ್ತೆ. ಅದು ಇನ್ನೂ ತೀಕ್ಷ್ಣ ಆಗಬೇಕು ಅಂತ ಹೇಳಿದ್ರೆ ನಾವು ಈ ಕಾಲನ್ನು ಚಾಚಿದ ತಕ್ಷಣವೇ, ಯಾಕೆಂದ್ರೆ ನಮ್ಮ ಈ ಪೆಲ್ವಿಕ್ ರಿಮ್ ಸೊ ದಟ್ ಟೆನ್ಸ್ ಟು ಟಿಲ್ಟ್ ಈ ಕಾಲು ನೇರ ಮಾಡಿದ್ರೆ. ಮತ್ತು ಈ ಪರಸ್ಪರ ಸಂಬಂಧ ಇದೆ, ದೇ ಆರ್ ಆಲ್ ಇಂಟರ್ಲಿಂಕ್ಡ್. ನಾವು ಯಾವಾಗ ತೊಡೆಯ ಚಾಚುವಿಕೆ ಅಥವಾ ಪೃಷ್ಠದ ಕೀಲಿನ ಚಾಚುವಿಕೆಯನ್ನು ಮಾಡ್ತೀವೋ ಅದು ತೊಡೆಯ ಮೇಲೆ ತನ್ನ ಪರಿಣಾಮವನ್ನು ಬೀರುತ್ತೆ, ತನ್ಮೂಲಕ ಮಂಡಿ, ಹೀಗೆ. ಆ ಕಾರಣದಿಂದಾಗಿ ಹೀಗೆ ಎರಡೂ ಕಾಲುಗಳನ್ನು ನೇರ ಮಾಡ್ತಕ್ಕಂಥದ್ದು ತೊಡೆಯ ಸ್ನಾಯುಗಳು ತನ್ಮೂಲಕ ಮಂಡಿಯ ಕೀಲಿಗೆ ಇನ್ನೂ ಹೆಚ್ಚಿನ ಒಂದು ಚಾಚುವಿಕೆಯನ್ನು ತಂದುಕೊಡುತ್ತೆ. ಅಂತ ನಿಧಾನವಾಗಿ ಎಡಗಾಲನ್ನು ಮಡಚಿ, ನಂತರ ಬಲಗಾಲನ್ನು ಕೆಳಕ್ಕೆ ತೆಗೆದುಕೊಳ್ಳಿ. Again, left foot, stretch the heel, pull the kneecap, ಕೈಗಳು ಮೇಲಕ್ಕೆ, ನಿಧಾನವಾಗಿ ಬಲ ಹಿಮ್ಮಡಿಯನ್ನು ಮೇಲಕ್ಕೆ ಎತ್ತಬಾರ್ದು, ನೆಲದ ಮೇಲೆ ನಿಧಾನವಾಗಿ ಚಾಚಿ, pull the kneecap, align the thigh, knee and the calf and the foot properly. Stay for about 15 to 20 seconds and slowly flex the right leg. ನಂತರ ಎಡಗಾಲನ್ನು ಸಹ ಕೆಳಕ್ಕೆ ತೆಗೆದುಕೊಳ್ಳಿ, ನಿಧಾನವಾಗಿ ಮೇಲಕ್ಕೆ ಏಳಿ. ಇದು ಇಡೀ ಕಾಲಿಗೆ ತನ್ಮೂಲಕ ಮಂಡಿಯ ಕೀಲಿಗೆ ಬಹಳ ಉತ್ತಮವಾದಂಥ ಒಂದು ಚಾಚುವಿಕೆಯ ಚಲನೆ.